ಸಿರುಗುಪ್ಪದಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ. ಸಿರುಗುಪ್ಪ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆಯ ಸಹಯೋಗದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ನಿಮಿತ್ತ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ತಹಸೀಲ್ದಾರಾದ ಗೌಸಿಯಾ ಬೇಗಂ ಅವರು ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿ, 1947ರ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಲಭಿಸಿದ್ದು ಅನೇಕ ಗಣಗಳಾಗಿ ವಿಂಗಡವಾಗಿತ್ತು. ನಂತರ ಎಲ್ಲ ಗಣಗಳನ್ನು ಒಗ್ಗೂಡಿಸಿ 1950 ಜನವರಿ 26ರಂದು ಗಣತಂತ್ರ ರಾಷ್ಟ್ರವನ್ನಾಗಿಸಲಾಯಿತು. ದೇಶದಲ್ಲಿನ ವೈವಿಧ್ಯತೆಯಲ್ಲಿ ಏಕತೆ, ಸಮಾನತೆ, ಹಿತದೃಷ್ಟಿಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನ ಮಾಡೋಣ ಎಂದರು. ಧ್ವಜ ವಂದನೆ ಸ್ವೀಕರಿಸಿದ ಶಾಸಕ BM ನಾಗರಾಜ್ ಅವರು ಮಾತನಾಡಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ನಾನಾ ಇಲಾಖೆಗಳ ಹಂತ ಹಂತವಾಗಿ ಕಾಮಗಾರಿಗಳನ್ನು ಮುಗಿಸುವ ಪ್ರಯತ್ನ ನಮ್ಮ ಸರ್ಕಾರದ ವತಿಯಿಂದ ಮಾಡುತ್ತಿದ್ದೇವೆ. ತುಂಗಭದ್ರಾ ಜಲಾಶಯದ ಭವಿಷ್ಯದ ಭದ್ರತೆಗಾಗಿ 2ನೇ ಬೆಳೆಯ ತ್ಯಾಗ ಮಾಡಿ ಸಹಕರಿಸಿದ ರೈತರಿಗೆ ಜೂನ್ ಇಲ್ಲವೇ ಜುಲೈ ತಿಂಗಳಲ್ಲಿ ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆ ಕಾರ್ಯ ಮುಗಿಸಿ ನೀರಾವರಿ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಸ್ಕೌಟ್ಸ್ ಮತ್ತು ಟ್ರೂಪ್ ಹಾಗೂ ಪೌರ ಕಾರ್ಮಿಕರಿಂದ ಪಥಸಂಚಲನ ಜರುಗಿತು. ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳ ನೃತ್ಯ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಭಾಗಿಯಾದ ವಿದ್ಯಾರ್ಥಿಗಳ ತಂಡಕ್ಕೆ ಪುರಸ್ಕರಿಸಲಾಯಿತು. ಪಥಸಂಚಲನದಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಪಾಲ್ಗೊಂಡಿರುವ ನಮ್ಮ ನೆಚ್ಚಿನ, ನಮ್ಮ ನಾಡಿನ ಭವಿಷ್ಯದ ಮಕ್ಕಳೇ, ಎಲ್ಲರೂ ನನ್ನ ಜೊತೆಗೆ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನೇ ಬರಲಿ ಒಂದೇ. ವೆರಿ ಗುಡ್. ನೀವೆಲ್ಲರೂ ದೇಶದ ತುಂಬಾ ದೊಡ್ಡ ಒಳ್ಳೆಯ ಪ್ರಜೆಗಳಾಗ್ತೀರಾ ಅಂತ ನಾನು ನಂಬಿದ್ದೇನೆ. ಆಗ್ತೀರಾ? ವೆರಿ ಗುಡ್. ಎಲ್ಲರೂ ಇವತ್ತು ನಾವೇನ್ ಮಾಡೋಣ? ಪ್ರತಿಜ್ಞೆ ಮಾಡೋಣ. ನಮ್ಮ ದೇಶವನ್ನು ಸಮಾನತೆ, ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಮುಂದುವರಿಸುವುದರಲ್ಲಿ ನಾವೆಲ್ಲರೂ ನಮ್ಮ ಸಹಕಾರವನ್ನು ಮತ್ತು ಸಹಭಾಗಿತ್ವವನ್ನು ನಾವು ನೆರೆಯೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ನನ್ನ ಜೊತೆಗಿರ್ತೀರಾ? ದೇಶದ ಜೊತೆಗಿರ್ತೀರಾ? ವೆರಿ ಗುಡ್. ಆಗುತ್ತೆ ಅಂತಂದೇಳಿ ಆಶಯವನ್ನು ವ್ಯಕ್ತಪಡಿಸುತ್ತಾ, ಮತ್ತು ನಮ್ಮ ಒಂದು ತುಂಗಭದ್ರಾ ನದಿ ಪಾತ್ರದ ಎಲ್ಲ ರೈತ ಬಾಂಧವರು ಈ ಸಲ ಬೇಸಿಗೆ ಬೆಳೆಯನ್ನು ತಮ್ಮ ಒಂದು ಬೆಳೆಯನ್ನು ಬಿತ್ತುಕೊಂಡು ಡ್ಯಾಮ್ನ ದುರಸ್ತಿ ಆಗಲಿ ಅಂತಂದೇಳಿ ಅವರನ್ನು ತ್ಯಾಗ ಮಾಡಿದ್ರು. ಆ ಫಲವಾಗಿ ಈಗಾಗಲೇ ನಾವು ತುಂಗಭದ್ರಾ ಗೇಟ್ಗಳನ್ನು ಅಳವಡಿಸೋಕ್ಕೆ ಪ್ರಗತಿ ಆಗ್ತಾ ಇದೆ. ಸುಮಾರು ಒಂದು 18 ಗೇಟ್ಗಳ ದುರಸ್ತಿ ಮತ್ತು ಅದರ ತೆಗೆದು ಹೊಸ ಗೇಟ್ಗಳನ್ನ ಈಗಾಗಲೇ ಅಳವಡಿಸೋಕ್ಕೆ ಸಿದ್ಧತೆ ಮಾಡ್ತಾ ಇದ್ದೀವಿ. 32 ಗೇಟ್ಗಳನ್ನ ಕೂಡ ಹೊಸದಾಗಿ ಮತ್ತೆ ಅವನ್ನೆಲ್ಲ ತೆಗೆದು ಹೊಸ ಗೇಟ್ಗಳನ್ನ ಕೊಡಿಸೋಕ್ಕೆ ಇದನ್ನು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಬಹುಶಃ ನಮ್ಮ ಒಂದು ಟೈಮ್ ಅಂತ. ಇದೇ ವೇಳೆ ಪೊಲೀಸ್ ಉಪಾಧೀಕ್ಷಕ ಮಾಲ್ತೇಶ್ ಕೋನ್ಬೇವ, ಪೌರಾಯುಕ್ತ ಗಂಗಾಧರ್ ಸೇರಿದಂತೆ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಶಿಕ್ಷಕ ವರ್ಗ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.